ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಒಂದೇ ಸ್ಟೆಪ್ನಲ್ಲಿ ಹಾಕಿಬಿಟ್ಟು ಕುಚ್ಚು ಕಟ್ಟೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ನೀವು 300 ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಈ ಮುಂಚೆ ಈ ಡಿಸೈನ್ನ ಬೇರೆ ದಾರದಲ್ಲಿ ಹಾಕಿ ತೋರಿಸಿದ್ದೆ, ಅದನ್ನೇ ನಾನಿಲ್ಲಿ ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಲಾಕ್ 2 ಸರಿ ಆದಮೇಲೆ 4 ಚೈನ್ ಆದರೂ ಹಾಕಿ ಅಥವಾ 5 ಚೈನ್ ಆದರೂ ಹಾಕಿ ಇಲ್ಲಿ ಕುಚ್ಚು ಬರೋದಕ್ಕೆ ನಾನು ಬೇರೆ ಥರ ತೋರಿಸಿದ್ದೆ, ಅಂದರೆ ಕಮಲ್ ಕಡಾಯಿ ದಾರದಲ್ಲಿ ಹಾಕಿ ತೋರಿಸಿದ್ದೀನಿ. ಇವಾಗ ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಡಿಸೈನ್ ಸ್ವಲ್ಪ ವೇರಿಯೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬೀಡ್ಸ್ ಇಲ್ಲ, ಇದರಲ್ಲಿ ಬೀಡ್ಸ್ ಹಾಕ್ಬಿಟ್ಟು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ಲವರ್ ಬೀಡ್ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ತೀನಿ. ನೋಡಿ, ಇವಾಗ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ತುಂಬ ದೂರ ಬೇಡ, ತುಂಬ ಹತ್ರನೂ ಬೇಡ. ಒಂದು ಚೈನ್ ಹಾಕಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕೋದನ್ನು ಕಂಪಲ್ಸರಿ ಹಾಕಲೇಬೇಕು. ಲಾಕ್ ಆದಮೇಲೆ ಈಗ ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಇವಾಗ 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲಿ ಏನು ನೋಡಿ, ಇಲ್ಲಿ 2 ದಾರದ ಮತ್ತು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಅಲ್ಲಿರುತ್ತೆ ದಾರ. ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ಲೆಫ್ಟ್ ಹ್ಯಾಂಡಿಂದ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಥರ ತರಬೇಕು. ಪಿಕೌಟ್ ಆಗುತ್ತೆ. ಪಿಕೌಟ್ ಆಯ್ತಲ್ಲ, ಅದೇ ಥರನೇ ಇವಾಗ ಮತ್ತೆ 1 2 3 4 ಚೈನ್ ಹಾಕ್ತೀನಿ. ಈ ಪಿಕೌಟ್ ಹಾಕಿ ಲಾಕ್ ಮಾಡಿದಾಗ ಏನು 2 ದಾರ ಬಂದು ಲಾಕ್ ಆಗಿರುತ್ತಲ್ಲ, ಅದ್ರ ಒಳಗಡೆಗೆ ಮತ್ತೆ ತೂರಿಸ್ಬಿಟ್ಟು ದಾರ ನೋಡಿ ಈ ಥರ ಕ್ಲೀನಾಗಿ ಎಲ್ಲ ದಾರಗಳು ಬರೋ ಥರ ನೋಡಿಕೊಂಡು ನೀಟಾಗಿ 8 ಎಳೆ ದಾರ ಆಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ ನೋಡಿ. ಸೂಜಿ ತೂರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪಿಕೌಟ್ ಆಯಿತು. ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ತೀನಿ. 1 2 3 4 ಚೈನ್ ಹಾಕಿಬಿಟ್ಟು ಮತ್ತೆ ಇಲ್ಲಿ ಏನು 2 ದಾರ ಇರುತ್ತಾರೆ ಈ ಥರ ನೋಡಿ, ಸೂಜಿ ಒಳಗಡೆ ತೂರಿಸಿ ಈ ಥರ ದಾರ ತಂದಿರ್ತೀವಲ್ಲ, 2 ದಾರ ಇರುತ್ತಲ್ಲ, ಆ ದಾರದ ನೋಡಿ ಇಲ್ಲಿ ದಾರ ಬಂತಲ್ಲ, ಇದೆರಡರಿಂದನೂ ನಾವು ಮತ್ತೆ ನೆಕ್ಸ್ಟ್ ಏನು ನಾವು 3 ಚೈನ್ ಹಾಕ್ತೀವಲ್ಲ, 4 ಚೈನ್ ಹಾಕಿ ಪಿಕೌಟ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ನಾನು 3 ಹಾಕಿದ್ದೀನಿ. 4 ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. 4ನೇದು ನಾನು ಹಾಕ್ತಾಯಿದ್ದೀನಿ. 4ನೇದು ಹಾಕಿಬಿಟ್ಟು ಮತ್ತೆ ಸೂಜಿನ ತೂರಿಸ್ಬಿಟ್ಟು ದಾರನ ಈ ಥರ ತೊಗೊಂಡ್ಬಂದು ಲಾಕ್ ಮಾಡಬೇಕು. ನಾನು ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ನೋಡೋದಕ್ಕೆ ಅಂತ ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಇದು 4 ಪಿಕೌಟ್ಸ್ ಆದಮೇಲೆ ಇಲ್ಲಿ ನೋಡಿ, ಒಂದು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗ್ಬಿಟ್ಟು ಅದ್ರ ಒಳಗಡೆ ಹೋಗಿ ದಾರ ತಂದು 2ರಿಂದ 1 ಕಂಬ ಮಾಡ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಹಾಕಿ ಒಂದು ಚೈನ್ ಎಷ್ಟು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನೊಳಗಡೆಗೆ ನಾನು ಡಬಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ. ಟೋಟಲಾಗಿ ಇಲ್ಲಿ ನಾನು 4 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ. 2ರಿಂದ 1 ಕಂಬ, ಮತ್ತೆ ಇನ್ನೂ 1 ಮಾಡ್ತೀನಿ. ಟೋಟಲಾಗಿ 4 ಸಾಕು. ಅದಕ್ಕಿಂತ ಜಾಸ್ತಿ ಆದರೆ ಟೈಟ್ ಆಗಿಬಿಡುತ್ತೆ. ಹಂಗಾಗಿ 4 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಮತ್ತೆ ಅದ್ರ ಪಕ್ಕದಲ್ಲಿ ಇವಾಗ ತೋರಿಸ್ತೀನಿ. ಈ ಥರ ಇದೆ ಡಿಸೈನ್, ಬಂದು ಈ ಥರ ಕಾಣುತ್ತೆ. ಫ್ಲವರ್ ಪಕ್ಕ ಸೈಡ್ ಆರ್ಚು, 4 ಪಿಕೌಟ್ಸು, 4 ಕಂಬಗಳು ಈ ಥರ ಬರುತ್ತೆ. ತುಂಬ ಪುಟಾಣಿ ಆರ್ಚು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದನ್ನು ನೀವು ವಿತೌಟ್ ಇದನ್ನು ಸಹ ನೀವು ಮಾಡ್ಕೋಬೋದು. ವಿತೌಟ್ ಬೀಡ್ ಅಂದರೆ ಆ ಬೀಡ್ ಹಾಕಿರೋ ಜಾಗದಲ್ಲಿ 4 ಚೈನ್ ಹಾಕಿಬಿಟ್ಟು ಡಿಸೈನ್ ಮಾಡ್ಕೋಬೋದು. ನೋಡಿ, 5 ಚೈನ್ ಆದರೂ ಹಾಕಿ ಅಥವಾ 4 ಚೈನ್ ಆದರೂ ಹಾಕಿ ಕುಚ್ಚು ಕಟ್ ಬರೋದಕ್ಕೋಸ್ಕರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ ನಾವಿಲ್ಲಿ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ ಪ್ರತಿಯೊಂದು ಕಡೆಗೂ ನಾನು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಅದೇ ಥರನ ಮಾಡೋದ್ರಿಂದ ಬೇಸ್ ಲೈನು ತುಂಬ ನೀಟಾಗಿ ಕಾಣುತ್ತೆ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ ಇವಾಗ ಒಂದು ಎಕ್ಸ್ಟ್ರಾ ಚೈನ್ ಹಾಕಬೇಕು. ಚೈನ್ ಹಾಕಿದ್ರೆ ಯಾಕಂದರೆ ಆ ಜಾಗದಲ್ಲಿ ಆ ಚೈನ್ ಹಾಕಿರ್ತೀವಲ್ಲ, ಅಷ್ಟು ಗ್ಯಾಪ್ ನಮಗೆ ಸ್ವಲ್ಪ ಗ್ಯಾಪ್ ಸಿಗೋದ್ರಿಂದ ಅಲ್ಲಿ ಕಂಬಗಳು ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ಹಂಗಾಗಿ ಒಂದು ಚೈನ್ ಕಂಪಲ್ಸರಿ ಹಾಕಬೇಕು. ಬೀಡ್ ಬೇಡ ಅಂದರೆ ಅಲ್ಲಿ 4 ಚೈನ್ ಹಾಕಿ ಈ ಥರ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಈಗ 4 ಚೈನ್ಗಳನ್ನ ಹಾಕ್ತೀನಿ. 3 ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. 4 ಹಾಕಿ ಸ್ವಲ್ಪ ಪಿಕೌಟ್ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ದಾರನೂ ಮತ್ತು ಆ ಸಿಂಗಲ್ ಕ್ರೋಶೆಟ್ನ ಒಳಗಡೆ ದಾರದಲ್ಲಿ ಹೋಗಿ ದಾರ ತಂದುಬಿಟ್ಟು
ನಾನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ 1 2 3 4 ಚೈನ್ ಹಾಕ್ತೀನಿ. ಮತ್ತು ಏನು ಲಾಕ್ ಮಾಡಿದ್ವಲ್ಲ ಪಿಕಾಟ್ನ ಆ ಲಾಕಿನ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ಪಿಕಾಟ್ ಮಾಡ್ತೀನಿ. ಪಿಕಾಟ್ ಆಯಿತು. ಇವಾಗ ಮತ್ತೆ ಕಂಬಗಳನ್ನ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. 1 2 3 4 ಚೈನ್ ಹಾಕಬೇಕು. ಮತ್ತು ಅಲ್ಲಿ ಏನು ನಾವು ಪಿಕಾಟ್ ಮಾಡಿ ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಈಗ ಒಂದೇ ಸರಿಗೆ ಈ 2 ದಾರದಿಂದನೂ ಡೈರೆಕ್ಟಾಗಿ ಹೊರಗಡೆ ಬರಬೇಕು. ಬಂದು ಮತ್ತೆ ಒಂದು ಪಿಕಾಟ್ ಮಾಡಬೇಕು. ಈ ಥರ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು 4 ಚೈನ್ ಹಾಕಿ ಮತ್ತೆ ಅದೇ ಥರನೇ ಲಾಕ್ ಮಾಡಬೇಕು. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ 1-2 ಸರಿ ಟ್ರೈ ಮಾಡಿ ನೀಟಾಗಿ ಬಂದುಬಿಡುತ್ತೆ ಪಿಕಾಟು. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ ಪಕ್ಕ ಏನು ಗ್ಯಾಪ್ ಇತ್ತಲ್ಲ ಅದ್ರ ಒಳಗಡೆಗೆ 4 ಡಬಲ್ ಕ್ರೋಶೆಟ್ಗಳನ್ನ ಮಾಡಬೇಕು. 4 ಆದರೂ ಮಾಡ್ಬೋದು, 5 ಆದರೂ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಕರೆಕ್ಟಾಗಿ 4 ಕರೆಕ್ಟಾಗುತ್ತೆ. 4 ಹಾಕಿ, ಇಲ್ಲಾಂದರೆ ಸ್ವಲ್ಪ ಟೈಟ್ ಆಗಿಬಿಟ್ರೆ ಬೆಂಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ 4 ಕಂಬಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ಡಿಸೈನ್ನ ನಾನು ನಿಮಗೆ ಹೇಳಿದ್ನಲ್ಲ, ನಾನು ಕಮಲ್ ಕಡಾಯಿ ದಾರದಲ್ಲಿ 3 ದಾರನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬ ತಿಕ್ಕಾಗಿತ್ತು. ಹಾಗಾಗಿ ನಾನು ಇದನ್ನು 8 ಎಳೆ ದಾರದಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ತೋರಿಸಿದ್ದೀನಿ. ಇದನ್ನು ಈ ಥರನ ಹಾಕ್ಕೊಡ್ಬೋದು. ನಾನು ಹೇಳಿದ್ದೆಲ್ಲ ಕಮಲ್ ಕಡಾಯಿ ದಾರ ಬೇಡ ಅಂದರೆ ಸಿಲ್ಕ್ ಥ್ರೆಡ್ನಲ್ಲೂ ಸಹ ಹಾಕ್ಬೋದು ಅಂತ ನಾನು ಹೇಳಿದ್ದೆ. ಹಾಗಾಗಿ ಈ ಸಿಲ್ಕ್ ಥ್ರೆಡ್ನಲ್ಲಿ ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. 8 ಎಳೆ ದಾರ ತೊಗೊಳ್ಳಿ, ತಿಕ್ಕಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ನಾನು ಫುಲ್ಲು ಒಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲೇನು ನಾವು 4 ಚೈನ್ ಅಥವಾ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. 1-2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಎಳ್ಕೊಂಡು ಆ ಕುಚ್ಚು ಕಟ್ಟುವಾಗ ಅದನ್ನು ಸೇರಿಸ್ಕೊಂಡು ಕಟ್ಕೊಳ್ಳಿ. ಇಲ್ಲಾಂದರೆ ಅದನ್ನು ದಾರನ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಸಹ ನೀವು ಮಾಡ್ಕೋಬೋದು. ಇಲ್ಲಿ ಕುಚ್ಚು ಕಟ್ಟಿದ್ದೀನಿ, ನಾನು ಬೇಬಿ ಕುಚ್ಚು ಕಟ್ಟಿದ್ದೀನಿ. 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ ನೋಡಿ. ಒಂದು ಆರ್ಚ್ ಪಕ್ಕ ಒಂದು ಕುಚ್ಚು ಬರುತ್ತೆ. ಇದಕ್ಕೆ ನೀವು 300 ಚಾರ್ಜ್ ಮಾಡ್ಬೋದು, ಇಲ್ಲ ಅಂದರೆ 350 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ಡಿಸೈನ್ನ ನಾನು ತೋರಿಸಿದ್ದೆ, ಅದನ್ನು ನಾನಿಲ್ಲಿ ಈ ಥರ ನೆಕ್ಸ್ಟ್ ಹಾಕಿ ತೋರಿಸಿದ್ದೀನಿ. ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿ ತೋರಿಸಿದ್ದೀನಿ. ಸೇಮ್ ಟು ಸೇಮ್ ಇದೇ ಬರುತ್ತೆ. ಬಟ್ ನೋಡಿ, ಕಮಲ್ ಕಡಾಯಿ ದಾರದಿಂದ ಥಿಕ್ನೆಸ್ 3 ದಾರ ತೊಗೊಂಡು ನಾನು ಹಾಕಿರೋದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆ ಡಿಸೈನು ನೀವು ಚೆಕ್ ಮಾಡ್ಬೋದು. ನಾನು ಬಾರ್ಡರ್ ಲೈನ್ ಡಿಸೈನ್ ವಿತ್ ಕುಚ್ಚು ಅಂತ ಹಾಕಿರ್ತೀನಿ. ಹಂಗೂ ಏನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ, ನಾನು ಅದರ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡಿ ಚೆನ್ನಾಗಿ ಇತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.